ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲೇಬೇಕು. ಕಾರಣ ನೋಡಿ, ಬೀದರ್ನಲ್ಲಿ ಮಗಳು ಅಥವಾ ಮಗನ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಲ ಮಾಡ್ಕೊಂಡಿದ್ರು ಬಡ ಕಾರ್ಮಿಕರು. ಆ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಬ್ಬಂದಿಯ ಕಾಟ ಕೂಡ ಮಿತಿ ಮೀರ್ಬಿಟ್ಟಿದೆ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಆ ಗ್ರಾಮವನ್ನ ತೊರೆಯುವಂತಹ ಮಟ್ಟಿಗೆ ಜನ ಬಂದಿದ್ದಾರೆ. ಬೀದರ್ನಲ್ಲಾಗಿರುವಂತಹ ಘಟನೆ ಇದು. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗುಳೆ ಹೋಗ್ತಿದ್ದಾರಂತೆ ಜನ. ಯಾಕಂದ್ರೆ ಇರಕ್ಕಾಗಲ್ಲ, ಮನೆಯಲ್ಲಿದ್ರೆ ಟಾರ್ಚರು, ಸಿಬ್ಬಂದಿ ಬಂದು ಗಲಾಟೆ ಮಾಡ್ತಾರೆ, ಮನೆಗೆ ನುಗ್ತಾರೆ, ಹಿಂಸೆ ಮಾಡ್ತಾರೆ. ಹಾಗಾಗಿ ಇಲ್ಲಿರೋದು ಬೇಡ ಅಂತ ಇಡೀ ಬಡ ಕುಟುಂಬದ ಕುಟುಂಬಸ್ಥರೆಲ್ಲ ಊರು ತೊರೆಯುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಂ ರೀ ಆ ಅಜ್ಜಿ ಮನಿದವ್ರು ಎಷ್ಟು ವರ್ಷ ಆಯ್ತು ಬಿಟ್ಟು ಹೋಗಿ? 2 ವರ್ಷ ಆಯ್ತು. ಓಹೋ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ, ಸಾಲಗಾರನ ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣಾ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳ ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳ ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೇನಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವರು ನೋವಿಗೆ ಸ್ಪಂದಿಸಬೇಕಾಗ್ಯದ. ನೋಡ್ಬೋದು ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ, ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲ್ನಗರ ತಾಲೂಕಿನ ತೋರಣಾ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡು ಅವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಈ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕಾಗದೆ ಊರು ಬಿಟ್ಟು ಹೋಗಿದ್ರು. ಈಗ ನಿಮ್ಮ ಬಡಾವಣೆಯಲ್ಲಿ ಇಲ್ಲೊಂದು ಕಾಳೆ ಮನೆ ಇದೆ, ಅಲ್ಲೊಂದಿದೆ. ಎಷ್ಟು ಜನ ಹೋಗಿದಾರೆ ಊರಾಗ? ಜನ ಹೋಗ್ಯಾರ, 5 ಮನೆಯವ್ರು ಹೋಗ್ಯಾರ. ಲಾಲ್ಬಾ ಕಾಳೆ ಅಂತ, ಮತ್ತು ಉತ್ತಮ್ ಕಾಳೆ, ಕವಿತಾ ಮತ್ತು ವನಿತಾ ಕಾಳೆ ಅಂತ. ಸುಮಾರು ಒಂದೇ ಈ ಒಂದು ಓಣಿಯಲ್ಲಿ 5 ಜನ ಈಗಾಗಲೇ 5 ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ನೆರೆಯ ಬೇರೆ ರಾಜ್ಯಕ್ಕೆ ಓಡೋಗಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಏನಾದ್ರು ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಏನದಂದ್ರೆ ಸಂಘ ಎಲ್ಲೋ ಒಂದು ಕಡೆ ನಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಿಜಕ್ಕೂ ಇವತ್ತು ಮೈಕ್ರೋ ಫೈನಾನ್ಸ್ ಏನದಂದ್ರೆ ಕಾಟಕ್ಕೆ ಬ್ರೇಕ್ ಹಾಕ್ತೀವಿ, ಅವ್ರ ದರ್ಬಾರ್ಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ಜನ ಮನೆ ತೊರಿತಾ ಇದ್ದಾರೆ, ಊರು ತೊರಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲೇಬೇಕು. ಕಾರಣ ನೋಡಿ, ಬೀದರ್ನಲ್ಲಿ ಮಗಳು ಅಥವಾ ಮಗನ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಲ ಮಾಡ್ಕೊಂಡಿದ್ರು ಬಡ ಕಾರ್ಮಿಕರು. ಆ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಬ್ಬಂದಿಯ ಕಾಟ ಕೂಡ ಮಿತಿ ಮೀರ್ಬಿಟ್ಟಿದೆ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಆ ಗ್ರಾಮವನ್ನ ತೊರೆಯುವಂತಹ ಮಟ್ಟಿಗೆ ಜನ ಬಂದಿದ್ದಾರೆ. ಬೀದರ್ನಲ್ಲಾಗಿರುವಂತಹ ಘಟನೆ ಇದು. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗುಳೆ ಹೋಗ್ತಿದ್ದಾರಂತೆ ಜನ. ಯಾಕಂದ್ರೆ ಇರಕ್ಕಾಗಲ್ಲ, ಮನೆಯಲ್ಲಿದ್ರೆ ಟಾರ್ಚರು, ಸಿಬ್ಬಂದಿ ಬಂದು ಗಲಾಟೆ ಮಾಡ್ತಾರೆ, ಮನೆಗೆ ನುಗ್ತಾರೆ, ಹಿಂಸೆ ಮಾಡ್ತಾರೆ. ಹಾಗಾಗಿ ಇಲ್ಲಿರೋದು ಬೇಡ ಅಂತ ಇಡೀ ಬಡ ಕುಟುಂಬದ ಕುಟುಂಬಸ್ಥರೆಲ್ಲ ಊರು ತೊರೆಯುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಂ ರೀ ಆ ಅಜ್ಜಿ ಮನಿದವ್ರು ಎಷ್ಟು ವರ್ಷ ಆಯ್ತು ಬಿಟ್ಟು ಹೋಗಿ? 2 ವರ್ಷ ಆಯ್ತು. ಓಹೋ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ, ಸಾಲಗಾರನ ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣಾ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳ ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳ ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೇನಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವರು ನೋವಿಗೆ ಸ್ಪಂದಿಸಬೇಕಾಗ್ಯದ. ನೋಡ್ಬೋದು ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ, ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲ್ನಗರ ತಾಲೂಕಿನ ತೋರಣಾ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡು ಅವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಈ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕಾಗದೆ ಊರು ಬಿಟ್ಟು ಹೋಗಿದ್ರು. ಈಗ ನಿಮ್ಮ ಬಡಾವಣೆಯಲ್ಲಿ ಇಲ್ಲೊಂದು ಕಾಳೆ ಮನೆ ಇದೆ, ಅಲ್ಲೊಂದಿದೆ. ಎಷ್ಟು ಜನ ಹೋಗಿದಾರೆ ಊರಾಗ? ಜನ ಹೋಗ್ಯಾರ, 5 ಮನೆಯವ್ರು ಹೋಗ್ಯಾರ. ಲಾಲ್ಬಾ ಕಾಳೆ ಅಂತ, ಮತ್ತು ಉತ್ತಮ್ ಕಾಳೆ,
ಕವಿತಾ ಮತ್ತು ವನಿತಾ ಕಾಳೆ ಅಂತ. ಸುಮಾರು ಒಂದೇ ಈ ಒಂದು ಓಣಿಯಲ್ಲಿ 5 ಜನ ಈಗಾಗಲೇ 5 ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ನೆರೆಯ ಬೇರೆ ರಾಜ್ಯಕ್ಕೆ ಓಡೋಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಏನಾದ್ರು ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಏನದಂದ್ರೆ ಸಂಘ ಎಲ್ಲೋ ಒಂದು ಕಡೆ ನಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಿಜಕ್ಕೂ ಇವತ್ತು ಮೈಕ್ರೋ ಫೈನಾನ್ಸ್ ಏನದಂದ್ರೆ ಕಾಟಕ್ಕೆ ಬ್ರೇಕ್ ಹಾಕ್ತೀವಿ, ಅವ್ರ ದರ್ಬಾರ್ಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ಜನ ಮನೆ ತೊರಿತಾ ಇದ್ದಾರೆ, ಊರು ತೊರಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲೇಬೇಕು. ಕಾರಣ ನೋಡಿ, ಬೀದರ್ನಲ್ಲಿ ಮಗಳು ಅಥವಾ ಮಗನ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಲ ಮಾಡ್ಕೊಂಡಿದ್ರು ಬಡ ಕಾರ್ಮಿಕರು. ಆ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಬ್ಬಂದಿಯ ಕಾಟ ಕೂಡ ಮಿತಿ ಮೀರ್ಬಿಟ್ಟಿದೆ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಆ ಗ್ರಾಮವನ್ನ ತೊರೆಯುವಂತಹ ಮಟ್ಟಿಗೆ ಜನ ಬಂದಿದ್ದಾರೆ. ಬೀದರ್ನಲ್ಲಾಗಿರುವಂತಹ ಘಟನೆ ಇದು. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗುಳೆ ಹೋಗ್ತಿದ್ದಾರಂತೆ ಜನ. ಯಾಕಂದ್ರೆ ಇರಕ್ಕಾಗಲ್ಲ, ಮನೆಯಲ್ಲಿದ್ರೆ ಟಾರ್ಚರು, ಸಿಬ್ಬಂದಿ ಬಂದು ಗಲಾಟೆ ಮಾಡ್ತಾರೆ, ಮನೆಗೆ ನುಗ್ತಾರೆ, ಹಿಂಸೆ ಮಾಡ್ತಾರೆ. ಹಾಗಾಗಿ ಇಲ್ಲಿರೋದು ಬೇಡ ಅಂತ ಇಡೀ ಬಡ ಕುಟುಂಬದ ಕುಟುಂಬಸ್ಥರೆಲ್ಲ ಊರು ತೊರೆಯುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಂ ರೀ ಹಾಂ ರೀ. ಆ ಅಜ್ಜಿ ಮನಿದವ್ರು ಎಷ್ಟು ವರ್ಷ ಆಯ್ತು ಬಿಟ್ಟು ಹೋಗಿ? ಅವು 2 ವರ್ಷ ಆಯ್ತು. ಓಹೋ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ, ಸಾಲಗಾರನ ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳು ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳು ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೆ ಏನದಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ಏನಾದ್ರು ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವ್ರ ನೋವಿಗೆ ಸ್ಪಂದಿಸಬೇಕಾಗ್ಯದ. ಅದು ನೋಡ್ಬೋದು. ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ, ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲ್ನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡು ಅವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕಾಗದೆ ಊರು ಬಿಟ್ಟು ಹೋಗಿದ್ರು. ಈಗ ನಿಮ್ಮ ಬಡಾವಣೆಯಲ್ಲಿ ಇಲ್ಲೊಂದು ಕಾಳೆ ಮನೆ ಇದೆ, ಅಲ್ಲೊಂದಿದೆ. ಎಷ್ಟು ಜನ ಹೋಗಿದಾರೆ ಊರಾಗ? 5 ಜನ ಹೋಗ್ಯಾರಿ, 5 ಮನೆಯವ್ರು ಹೋಗ್ಯಾರ. ಲಾಲ್ಬಾ ಕಾಳೆ ಅಂತ, ಮತ್ತು ಉತ್ತಮ್ ಕಾಳೆ, ಕವಿತಾ ಮತ್ತು ವನಿತಾ ಕಾಳೆ ಅಂತ. ಸುಮಾರು ಒಂದೇ ಈ ಒಂದು ಓಣಿಯಲ್ಲಿ 5 ಜನ ಈಗಾಗಲೇ 5 ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ನೆರೆಯ ಬೇರೆ ರಾಜ್ಯಕ್ಕೆ ಓಡೋಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಏನಾದ್ರು ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಏನದಂದ್ರೆ ಸಂಘ ಎಲ್ಲೋ ಒಂದು ಕಡೆ ನಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಿಜಕ್ಕೂ ಇವತ್ತು ಮೈಕ್ರೋ ಫೈನಾನ್ಸ್ ಏನದಂದ್ರೆ ಕಾಟಕ್ಕೆ ಬ್ರೇಕ್ ಹಾಕ್ತೀವಿ, ಅವ್ರ ದರ್ಬಾರ್ಗೆ ಬ್ರೇಕ್ ಹಾಕ್ತೀವಿ ಅಂತ